ಯತ್ನಾಳ್ ಅವರು ಹೊಸ ಪಕ್ಷ ಏನಾದ್ರು ರಾಜ್ಯದಲ್ಲಿ ಅದು ಪ್ರಬಲವಾಗಿ ನಿಲ್ಲಬಹುದು ಅಂತ ಅನ್ಸುತ್ತೆ. ನೋಡಿ, ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಅದರಲ್ಲಿ ಯಶಸ್ಸು ಕಂಡು ಬಂದಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳೇ, ಆಯಿತಾ. ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೆಯದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ಅವರ ಪಕ್ಷದಲ್ಲಿ ಆಗಿರೋಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದರೆ ಬಹುಶಃ ಅವರು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ರಲ್ಲೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಉಚ್ಚಾಟನೆಗೊಂಡಿರುವಂಥ ಯತ್ನಾಳ್ ಅವರು ಹೊಸ ಪಕ್ಷ ಏನಾದ್ರು ರಾಜ್ಯದಲ್ಲಿ ಅದು ಪ್ರಬಲವಾಗಿ ನಿಲ್ಲಬಹುದು ಅಂತ ಅನ್ಸುತ್ತೆ. ನೋಡಿ, ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಅದರಲ್ಲಿ ಯಶಸ್ಸು ಕಂಡು ಬಂದಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳೇ, ಆಯಿತಾ. ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೆಯದಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದು ಅವರ ಪಕ್ಷದಲ್ಲಿ ಆಗಿರೋಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದರೆ ಬಹುಶಃ ಅವರು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ರಲ್ಲೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ.